ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ನನ್ನ ಸಮಸ್ತ ಬಿಟ್ಸ್ ಆಫ್ ಇಂಡಿಯಾ ಕನ್ನಡ ಚಾನೆಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ತಿಂಗಳು ಅಂದರೆ ಜುಲೈ ತಿಂಗಳಲ್ಲಿ ನಡೆಯುವಂತಹ ಗ್ರಹಗಳ ಸ್ಥಾನಮಾನದ ಆಧಾರದ ಮೇಲೆ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪ್ರಭಾವ ಬೀರುತ್ತೆ ಅನ್ನೋದನ್ನ ನೋಡೋಣ ಬನ್ನಿ. ಇನ್ನು ಈ ತಿಂಗಳಲ್ಲಿ ಗ್ರಹಗಳ ಬದಲಾವಣೆ ಏನಾದರೂ ಇದೆಯಾ ಅಂತಂದ್ರೆ ಖಂಡಿತವಾಗ್ಲೂ ಇದೆ. ಮೊದಲನೇದಾಗಿ ಶುಕ್ರ ಗ್ರಹ 4ನೇ ತಾರೀಕು ಕಟಕ ರಾಶಿಯಿಂದ ಸಿಂಹ ರಾಶಿಗೆ ತನ್ನ ಪತನ ಬದಲಾಯಿಸಿದ್ರೆ, 16ನೇ ತಾರೀಕು ಸೂರ್ಯ ಗ್ರಹ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ತನ್ನ ಪತನ ಬದಲಾಯಿಸ್ತಾರೆ. ಅದೇ ರೀತಿಯಲ್ಲಿ ಶನಿ ಗ್ರಹ ಕೂಡ 27ನೇ ತಾರೀಕು ತನ್ನ ವಕ್ರ ಚಲನೆನ ಶುರು ಮಾಡ್ತಾರೆ. ಇನ್ನು ಗ್ರಹಗಳ ಸ್ಥಾನ ಹೇಗಿದೆ ಬೇರೆ ಬೇರೆ ಗ್ರಹಗಳದ್ದು ಅಂತ ನೋಡಕ್ ಹೋದ್ರೆ, ಇನ್ನು ಕುಂಭ ರಾಶಿನಲ್ಲಿ ರಾಹು ಗ್ರಹ ಸ್ಥಿತನಾಗಿದ್ದು, ಮೀನ ರಾಶಿಯಲ್ಲಿ ಶನಿ ಗ್ರಹ ಸ್ಥಿತನಾಗಿರ್ತಾನೆ. ವೃಷಭದಲ್ಲಿ ಕುಜಗ್ರಹ ಇದ್ರೆ, ಮಿಥುನದಲ್ಲಿ ಬುಧ ಮತ್ತು ಸೂರ್ಯ ಗ್ರಹಗಳಿರ್ತವೆ. ಹಾಗೆ ಇನ್ನು ಕಟಕದಲ್ಲಿ ಗುರು ಗ್ರಹ ಇದ್ರೆ, ಸಿಂಹದಲ್ಲಿ ಕೇತು ಮತ್ತು ಶುಕ್ರರ ಸಮಾಗಮ ಆಗ್ತಾ ಇದೆ. ಸೊ ಹಾಗಿದ್ರೆ ದ್ವಾದಶ ರಾಶಿಗಳ ಮೇಲೆ ಇದರಿಂದ ಏನೆಲ್ಲ ಪ್ರಭಾವ ಬೀರುತ್ತೆ ಅನ್ನೋದನ್ನ ನೋಡೋಣ ಬನ್ನಿ. ಇನ್ನು ತುಲಾ ರಾಶಿಯವರ ಜುಲೈ ತಿಂಗಳ ಭವಿಷ್ಯ ಹೇಗಿರುತ್ತೆ ಅಂತ ನೋಡಿದ್ರೆ, ನೋಡಿ, ತುಲಾ ರಾಶಿಯವರಿಗೆ ಗುರುಬಲ ಇಷ್ಟು ದಿವಸ ಇತ್ತು, ಈಗ ಗುರುಬಲ ಹೋಗಿದೆ ಅಂದಿದ್ದ ಮಾತ್ರಕ್ಕೆ ಕಷ್ಟ ನಷ್ಟಗಳು ಜಾಸ್ತಿ ಇರುತ್ತೆ ಅಂತ ಏನಿಲ್ಲ. ಕೆಲವು ಕಡೆ ನಾನು ನೋಡಿದ್ದೀನಿ ತುಲಾ ರಾಶಿಯವರಿಗೆ ಟೈಮ್ ಚೆನ್ನಾಗಿಲ್ಲ. ಯಾವ ಕಡೆಯಿಂದ ಟೈಮ್ ಚೆನ್ನಾಗಿಲ್ಲ, ಅದು ಏನು ಪ್ರಾಬ್ಲಮ್ ಆಗ್ತಿದೆ ಅನ್ನೋದು ನನಗೆ ಅರ್ಥನೇ ಆಗ್ತಿಲ್ಲ. ಬಿಕಾಸ್ ಗ್ರಹಗಳ ಸ್ಥಾನಮಾನ ಅಂತ ನೋಡಿದಾಗ ತುಂಬಾ ಚೆನ್ನಾಗಿದೆ. ಯಾಕೆ ಅಂದರೆ ನೋಡಿ, ಗುರು ದೃಷ್ಟಿ ನಿಮಗೆ 2ನೇ ಮನೆ ಮೇಲೆ ಬೀಳ್ತಿದೆ. ಫಿನಾನ್ಷಿಯಲ್ ಸ್ಟೇಟಸಲ್ಲಿ ಇಂಪ್ರೂವ್ ಆಗ್ತೀರಾ, ಹಣಕಾಸಿನ ಅಭಿವೃದ್ಧಿ ತುಂಬ ಚೆನ್ನಾಗಿರುತ್ತೆ. ಒಂದಲ್ಲ ಒಂದು ರೀತಿಯಲ್ಲಿ ನಿಮಗೆ ಏನು ಯಾವುದಾದ್ರೂ ಒಂದು ಕೆಲಸ ಬರೋದು, ಅದರಿಂದ ಹಣ ಬರೋದು, ಅದು ಹಾಗೇ ಆಗತ್ತೆ. ಮತ್ತು 11ನೇ ಮನೆಗೆ ಹೋಗಿ ಶುಕ್ರ ಕೂತ್ಕೊಂಡಿದ್ದಾನೆ. ಲಾಭ ಸ್ಥಾನಕ್ಕೆ ಲಗ್ನಾಧಿಪತಿ ಕೂತಿರೋದ್ರಿಂದ ಹಣಕಾಸಿಗೆ ಯಾವುದೇ ಪ್ರಾಬ್ಲಮ್ ಇರಲ್ಲ. ಯಾವ ಕೆಲಸದಲ್ಲಿ ಕೈ ಇಟ್ಟರೂ ಕೂಡ ಅದರಲ್ಲಿ ಲಾಭ ಸಿಗುತ್ತೆ. ಆದರೆ ಆರೋಗ್ಯ ಸಮಸ್ಯೆ ಅನ್ನೋದು ಬರುತ್ತೆ. ಯಾಕೆ ಅಂದರೆ ಶುಕ್ರ ಕೇತು ಜೊತೆಯಲ್ಲಿ ಕೂತ್ಕೊಂಡಿರೋದ್ರಿಂದ ಏನಾದರೂ ಸರಿ ನಿಮಗೆ ಆಪ್ರೇಷನ್ಗಳಾಗುವಂಥದ್ದು, ಅಥವಾ ಯಾವುದಾದ್ರೂ ಬರಬೇಕಾಗಿರೋ ಹಣದಲ್ಲಿ ಸ್ಟಕ್ ಆಗುವಂಥದ್ದು, ಅಥವಾ ಏನಾದರೂ ನಿಮಗೆ ಯುಟ್ರಸ್ ಪ್ರಾಬ್ಲಮ್ಮು ಅಥವಾ ಗುಪ್ತಾಂಗಗಳಲ್ಲಿ ಸಮಸ್ಯೆಗಳು ಬರುವಂಥ ಚಾನ್ಸಸ್ ಇರುತ್ತೆ. ಇನ್ನು ನಿಮಗೆ 3ನೇ ಮನೆ ಅಂತ ಬಂದಾಗ, 4ನೇ ಮನೆ ಅಂತ ಬಂದಾಗ, 4ನೇ ಮನೆ ಗುರುದೃಷ್ಟಿ ಬೀಳ್ತಿರೋದ್ರಿಂದ ನೀವು ಯಾವುದಾದ್ರೂ ಪ್ರಾಪರ್ಟೀಸ್ ತೊಗೊಳ್ಳೋದಾಗಿರ್ಬೋದು, ಮಾರೋದಾಗಿರ್ಬೋದು, ಅಥವಾ ತುಂಬ ದಿವಸಗಳಿಂದ ಒಂದು ಮನೆ ತೊಗೋಬೇಕಪ್ಪ, ಒಂದು ಸೈಟ್ ತೊಗೊಬೇಕಂತಪ್ಪ ಅಂತ ಏನಾದರೂ ಆಸೆ ಇಟ್ಕೊಂಡ್ರೆ ಅದಕ್ಕೂ ಕೂಡ ಒಳ್ಳೆ ಸಮಯ ಆಗಿರುತ್ತೆ. ಇನ್ನು ತಾಯಿ ಆರೋಗ್ಯದಲ್ಲಿ ಏನಾದರೂ ಏರುಪೇರುಗಳಾಗಿತ್ತು ಅಂದರೆ ತಾಯಿ ಆರೋಗ್ಯ ಸುಧಾರಿಸ್ಕೊಳ್ಳೋದು, ತಾಯಿ ಜೊತೆಯಲ್ಲಿ ಬಾಂಡೇಜ್ ತುಂಬ ಚೆನ್ನಾಗಾಗೋದು ಕೂಡ ಆಗುತ್ತೆ. ಇನ್ನು 5ರಲ್ಲಿ ರಾಹು ಕುತ್ಕೊಂಡಿರೋದ್ರಿಂದ ಮಕ್ಕಳ ಆರೋಗ್ಯಕ್ಕೆ ಅದಷ್ಟು ಒಳ್ಳೇದಲ್ಲ. ಮಕ್ಕಳು ಯಾವಾಗಾದರೂ ಏನಾದರೂ ಬಿದ್ದು ಮಾಡ್ಕೊಂಡು ಬರುವಂಥದ್ದು, ಅಥವಾ ಏನಾದರೂ ಮೈನಲ್ಲಿ ಅವಾಗವಾಗ ರಕ್ತ ಬರೆಸ್ಕೊಳ್ಳೋವಂಥದ್ದು, ಅಥವಾ ತುಂಬ ರ್ಯಾಶಾಗಿ ಮಾತಾಡೋವಂಥದ್ದು, ಅದರಿಂದನೂ ಕೂಡ ಮನಸ್ಸಿಗೆ ನೋವಾಗ್ತಿರುತ್ತೆ. ಆದರೆ ನಿಮ್ಮ ಮಕ್ಕಳೇನಾದರೂ ಸ್ಟಡಿ ಪರ್ಪಸ್ಗೆ ಹೊರಗಡೆ ದೇಶಕ್ಕೆ ಹೋಗ್ತಾ ಇದ್ದಾರೆ ಅಂದರೆ ಅದಕ್ಕೆ ತುಂಬ ಒಳ್ಳೆಯ ಸಮಯ ಆಗಿರುತ್ತೆ. ಇನ್ನು 6ನೇ ಮನೇಲಿ ಶನಿ ಕುತ್ಕೊಂಡು ನಿಮಗೆ ಬರುವಂಥ ಲಾಭಗಳಲ್ಲಿ ಸ್ವಲ್ಪ ನಿಧಾನ ಆಗ್ತಿದ್ರು ಕೂಡ ಗುರುದೃಷ್ಟಿ ಬೀಳ್ತಿರೋದ್ರಿಂದ ಇನ್ಮೇಲೆ ಸರಾಗವಾಗಿ ಕೆಲಸಗಳಾಗುತ್ತೆ. ಅಂದರೆ ನಿಮಗೆ ಕೋರ್ಟಲ್ಲಿ ಕೇಸ್ಗಳಿದ್ರೆ ಆ ಕೆಲಸಗಳು ಬೇಗ ಕೇಸ್ ಆಗುವಂಥದ್ದು, ಅಥವಾ ಬ್ಯಾಂಕಲ್ಲಿ ಲೋನ್ಗೆ ಅಪ್ಲೈ ಮಾಡಿದರೆ ಆ ಕೆಲಸಗಳು ಬೇಗ ಆಗುವಂಥದ್ದು. ಈ ರೀತಿ ಶತ್ರುಗಳು ನಿಮ್ಮ ಮುಂದೆ ನಿರ್ನಾಮ ಆಗ್ತಾರೆ, ಶತ್ರುಗಳ ಮುಂದೆ ನಿಮಗೆ ಜಯ ಸಿಗುತ್ತೆ. ಆದರೆ ಕೆಲಸ ಅಂತ ಬಂದಾಗ ಯಾರೆಲ್ಲ ವರ್ಕ್ ಮಾಡ್ತಾ ಇದ್ದೀರಾ ಅವ್ರಿಗೇನಾಗುತ್ತೆ, ಇಷ್ಟು ದಿವಸ ಸ್ವಲ್ಪ ಸ್ಟ್ರಗಲ್ ಜಾಸ್ತಿ ಏನಿತ್ತು, ಇನ್ನು ಮೇಲೆ ಸ್ವಲ್ಪ ರಿಲ್ಯಾಕ್ಸೇಷನ್ ನೋಡ್ಬೋದು. ಇಷ್ಟು ದಿವಸ ಕಷ್ಟಪಟ್ಟಿದ್ದಕ್ಕೆ ಏನೋ ಒಂದು ಪ್ರತಿಫಲ ಸಿಗ್ತಿದೆಯಪ್ಪ ಅಂತ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗುವಂಥ ಒಂದು ಟೈಮ್ ಬರುತ್ತೆ. ಇನ್ನು ನಿಮಗೆ 2ನೇ ಮನೆ ಅಧಿಪತಿ ಆಗಿರುವಂತಹ ಕುಜಗ್ರಹ 8ನೇ ಮನೆಗೆ ಹೋಗಿರೋದ್ರಿಂದ ಹಣಕಾಸಿನಲ್ಲಿ ನೋಡಿ, ಹಣಕಾಸು ಒಂದು ಕಡೆ ಬರ್ತಾ ಇದೆ, ಹೌದು. ಇನ್ನೊಂದು ಕಡೆ ಏನಾಗುತ್ತೆ, ಕುಜ 8ಕ್ಕೆ ಹೋಗಿರೋದ್ರಿಂದ ಅನಿರೀಕ್ಷಿತ ಘಟನೆಗಳು ನಡೆಯುವಂಥದ್ದು. ಅಂದರೆ ನಿಮಗೆ ಬರಬೇಕಾಗಿರೋ ಹಣ ಇವಾಗ ಏನಾದರೂ ತುಂಬ ದಿವಸಗಳಿಂದ ಯಾರೋ ನಿಮ್ಮ ಹತ್ರ ದುಡ್ಡು ತೊಗೊಂಡಿರ್ತಾರೆ, ಕೊಟ್ಟಿಲ್ಲ, ಆಟ ಆಡಿಸ್ತಿರ್ತಾರೆ, ಆ ಹಣ ಬರುವಂಥದ್ದು. ಅಥವಾ ನೀವು ಯಾರಿಗಾರು ದುಡ್ಡು ಕೊಟ್ಟರೆ ದುಡ್ಡು ಅವ್ರು ವಾಪಸ್ ಕೊಡದೇ ಇರೋವಂಥದ್ದು ಕೂಡ ಆಗುತ್ತೆ. ಮತ್ತು ಆಕ್ಸಿಡೆಂಟ್ಗಳಾಗುವಂಥದ್ದು, ವಾಹನ ಚಲಾವಣೆ ಮಾಡಬೇಕಾದ್ರೆ ಸ್ವಲ್ಪ ಸ್ಪೀಡ್ ಕಂಟ್ರೋಲ್ ಇಲ್ಲ ಅಂತಂದರೆ ಆಕ್ಸಿಡೆಂಟ್ಗಳಾಗುವಂಥ ಚಾನ್ಸಸ್ ಇರುತ್ತೆ. ಸ್ವಲ್ಪ ಕೇರ್ಫುಲ್ಲಾಗಿರಿ. ಇನ್ನು ನಿಮಗೆ 9ನೇ ಮನೆ ಅಂತ ನೋಡೋಕೆ ಬಂದಾಗ ಸೂರ್ಯ ಬುಧರ ಸಮಾಗಮ ಇದೆ. ಸೊ ಹಾಗಾಗಿ ಗೌರ್ಮೆಂಟಿಂದ ಆಗಬೇಕಾಗಿರುವಂಥ ಕೆಲಸಗಳು ತುಂಬ ಈಸಿಯಾಗಿ ಆಗಿಬಿಡುತ್ತೆ. ಮತ್ತು ನಿಮಗೆ ಯಾರಾದರೂ ಗೌರ್ಮೆಂಟ್ ಉದ್ಯೋಗಿಗಳಿದ್ದರೆ ಅಥವಾ ರಾಜಕಾರಣಿಗಳಿದ್ದರೆ ಅವ್ರಿಗೂ ಕೂಡ ಒಳ್ಳೆ ಫಲಗಳನ್ನ ಖಂಡಿತವಾಗ್ಲೂ ನೀವು ನಿರೀಕ್ಷೆ ಮಾಡಬಹುದು. ಇನ್ನು ನಿಮಗೆ ಗುರು ಬಂದು 10ನೇ ಮನೆ ಕೂತಿರೋದ್ರಿಂದ ವ್ಯಾಪಾರಸ್ಥರಿಗೆ ಸ್ವಲ್ಪ ಜಾಸ್ತಿ ಪ್ರೆಷರ್ ಹಾಕಿ ಕೆಲಸ ಮಾಡಿದ್ರೆ ಖಂಡಿತವಾಗ್ಲೂ ನೀವು ಒಳ್ಳೆ ಫಲಗಳನ್ನ ನೋಡ್ಬೋದು, ನಿರೀಕ್ಷೆ ಮಾಡಬಹುದು. ಯಾಕಂದರೆ ಉನ್ನತ ಸ್ಥಾನದಲ್ಲಿ ಕುತ್ಕೊಂಡಿದ್ದಾನಲ್ವ ಗುರು, ಹಾಗಾಗಿ. ಅಂದರೆ ಜಾಸ್ತಿ ಪ್ರೆಷರ್ ಅಂದರೆ ಯಾವ ಕೆಲಸಕ್ಕೂ ಅಷ್ಟೇ ಹೋಗಿದ ತಕ್ಷಣ ಪಟ್ಟಂತೆಲ್ಲ ಕೆಲಸಗಳಾಗಬೇಕು ಇಲ್ಲ, ಸತತ ಪ್ರಯತ್ನ ಮಾಡ್ತಿದ್ರೆ, ಹಾರ್ಡ್ ವರ್ಕ್ ಮಾಡಿದ್ರೆ ಮಾತ್ರ ಖಂಡಿತ ಪ್ರತಿಫಲನ ನೋಡಬಹುದು. ಇನ್ನು ತುಲಾ ರಾಶಿಯವರಿಗೆ ಆಲ್ಮೋಸ್ಟ್ ಎಲ್ಲನೂ ಕೂಡ ಚೆನ್ನಾಗೇ ಇದೆ. ಕೆಲವೊಂದು ಆರೋಗ್ಯ ಸಮಸ್ಯೆಗಳು, ಆತುರದ ನಿರ್ಧಾರಗಳನ್ನ ತಗೋಬೇಡಿ ಅನ್ನೋದೇ ತುಂಬ ಹೈಲೈಟ್ ಆಗಿರುತ್ತೆ. ಇನ್ನು ಪರಿಹಾರ ಏನು ಮಾಡ್ಕೋಬೇಕು ಅಂತ ನೋಡಿದ್ರೆ, ಮೊದಲನೇದಾಗಿ ನಿಮ್ಮ ರಾಶಿಯಾಧಿಪತಿನ ಬಲ ಮಾಡ್ಕೊಳ್ಳೋದು. ಹೇಗೆ ಅಂತ ನೋಡಿದ್ರೆ,
ಲಕ್ಷ್ಮಿ ಅಷ್ಟೋತ್ರಗಳನ್ನ ಕೇಳೋದು, ಕನಕದಾರ ಸ್ತೋತ್ರನ ಕೇಳುವಂಥದ್ದು, ಇದನ್ನು ಕೇಳೋದ್ರಿಂದನೂ ಕೂಡ ನಿಮಗೆ ಲಕ್ಷ್ಮಿಯ ಅನುಗ್ರಹ ಚೆನ್ನಾಗಾಗುತ್ತೆ, ಶುಕ್ರನ ಅನುಗ್ರಹ ಚೆನ್ನಾಗಾಗುತ್ತೆ. ಪ್ರತಿದಿನ ಶುಕ್ರಗ್ರಹದ ಬೀಜ ಮಂತ್ರಗಳನ್ನ ಪಠನೆ ಮಾಡ್ಕೊಳ್ಳುವಂಥದ್ದು, ಬಿಳಿ ವಸ್ತುಗಳನ್ನ ದಾನ ಮಾಡುವಂಥದ್ದು, ಅಕ್ಕಿ ಆಗಿರ್ಬೋದು, ಸಕ್ಕರೆ ಆಗಿರ್ಬೋದು, ಹಾಲು ಮೊಸರನ್ನ ಶುಕ್ರವಾರ ದಿವಸ ಡೊನೇಟ್ ಮಾಡಿ. ಜೊತೆಗೆ ಕುಜನ ಒಂದು ಪರಿಹಾರಕ್ಕೋಸ್ಕರ ಏನಂದರೆ ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಮಾಡಿ ಮಂಗಳವಾರ ದಿವಸ ತೊಗರಿಬೇಳೆನ ದಾನ ಮಾಡಿ. ಇದಿಷ್ಟು ಮಾಡಿಕೊಂಡ್ರೆ ಸಾಕು, ಖಂಡಿತ ನಿಮಗೆ ಯಾವುದೇ ರೀತಿಯಾದ ನೆಗೆಟಿವಿಟಿ ಬರೋದಿಲ್ಲ. ಇನ್ನು ಇದಾಗಿತ್ತು ದ್ವಾದಶ ರಾಶಿಗಳ ಈ ತಿಂಗಳ ಒಂದು ಫಲಾನುಫಲಗಳು. ನೀವೇನಾದರೂ ನಿಮ್ಮ ವೈಯಕ್ತಿಕ ಜಾತಕನ ಒಮ್ಮೆ ಪರೀಕ್ಷೆ ಮಾಡಿಸ್ಕೋಬೇಕು ಅಂದರೆ ಕೆಳಗಡೆ ಸ್ಕ್ರೋಲ್ ಆಗ್ತಿರೋಂಥ ನಮ್ಮ ನಂಬರ್ಗೆ ಕರೆ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡ್ಕೋಬೋದು. ಏನಕ್ಕೋಸ್ಕರ ನಮ್ಮ ವೈಯಕ್ತಿಕ ಜಾತಕನ ತೋರಿಸ್ಕೋಬೇಕು ಅಂತಂದರೆ, ನೋಡಿ, ನಾವಿವಾಗ ಹೇಳ್ತಿರೋಂಥ ಫಲಗಳಲ್ಲಿ ಕೆಲವೊಂದು ವ್ಯತ್ಯಾಸಗಳು ಆಗುತ್ತೆ. ಯಾಕೆ ಅಂತಂದರೆ, ನಿಮಗೆ ಒಳ್ಳೆ ದಶಾಭುಕ್ತಿ ನಡೀತಿದ್ದರೆ ಒಳ್ಳೆ ಫಲಗಳು ಜಾಸ್ತಿ ಆಗುತ್ತೆ. ಅಕಸ್ಮಾತ್ ಏನಾದರೂ ನಿಮಗೆ 6, 12, 8ನೇ ಮನೆಯಲ್ಲಿರುವಂಥ ಗ್ರಹಗಳ ಒಂದು ದಶಾಭುಕ್ತಿ ನಡೀತಿದೆ, ಅದರಲ್ಲಿ ವ್ಯತ್ಯಾಸ ಆಗದ, ಅದಕ್ಕೆ ತಕ್ಕನಾದ ಪರಿಹಾರಗಳನ್ನ ನೀವು ಮಾಡ್ಕೊಳ್ಳೋದು ತುಂಬ ಮುಖ್ಯ ಆಗಿರುತ್ತೆ ಈ ಒಂದು ಕಾರಣಕ್ಕೋಸ್ಕರ. ಸೊ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು.